ಹಾಸ್ಪಿಟಲ್ ಬಿಲ್ ನೋಡಿ ಭಯ ಬೀಳ್ತಿದ್ದೀರಾ? ಹಾಗಿದ್ರೆ ನಿಮಗೆ ಇಲ್ಲಿದೆ ಗುಡ್ ನ್ಯೂಸ್. 5 ಲಕ್ಷದವರೆಗೆ ನೀವು ಫ್ರೀ ಟ್ರೀಟ್ಮೆಂಟ್ ಪಡೆದುಕೊಳ್ಳಬಹುದು. ಕೇಂದ್ರ ಸರ್ಕಾರದ ಯೋಜನೆ ಇದು. ಭಾರತದಲ್ಲಿ ನೀವು ಯಾವುದೇ ರಾಜ್ಯದಲ್ಲಿ ಎಲ್ಲೇ ಇದ್ರೂ ಸರಿ ಈ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಕುಟುಂಬದಲ್ಲಿ ಎಷ್ಟು ಜನ ಇದ್ರೂ ಕೂಡ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ 5 ಲಕ್ಷಗಳವರೆಗೆ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಅವಕಾಶ ಇದೆ. ನೀವು ಯಾವುದೇ ರೀತಿಯ ಪ್ರೀಮಿಯಂ ಕಟ್ಟಬೇಕಾದ ಅವಶ್ಯಕತೆನೂ ಇಲ್ಲ. ಹಾಗಿದ್ರೆ ಯಾವ ಯೋಜನೆ ಇದು? ಇದನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆ ಏನು? ಇದರಲ್ಲಿರೋ ಬೆನಿಫಿಟ್ಸ್ ಏನು? ಎಲ್ಲೆಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ? ಇದನ್ನ ಉಪಯೋಗಿಸೋದು ಹೇಗೆ? ಈ ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಹೌದು, ಇವತ್ತಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯವೋ ಅದು ಅಷ್ಟೇ ದುಬಾರಿಯೂ ಆಗ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕಾಯಿಲೆ ಬಂದರೆ ಆಸ್ಪತ್ರೆಗೆ ಹೋಗೋದು ಹೇಗೆ, ಅಲ್ಲಿನ ಖರ್ಚು ವೆಚ್ಚಗಳನ್ನು ಭರಿಸೋದು ಹೇಗೆ ಅನ್ನೋದೇ ದೊಡ್ಡ ತಲೆನೋವು. ಎಷ್ಟೋ ಜನಕ್ಕೆ ಇದರ ಅನುಭವ ಕೂಡ ಆಗಿರುತ್ತೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಒಂದೊಳ್ಳೆ ಯೋಜನೆಯನ್ನು ತಂದಿದೆ. ಅದೇನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ನೋಡಿ, ಇದು ಬರೀ ಸ್ಕೀಮ್ ಅಲ್ಲ, ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಆರೋಗ್ಯ ರಕ್ಷಣೆ ನೀಡುವಂತ ವಿಶ್ವದ ಅತಿ ದೊಡ್ಡ ಇನ್ಶೂರೆನ್ಸ್ ಪ್ಲಾನ್ ಅಂತ ಹೇಳ್ಬೋದು. ಈ ಯೋಜನೆಯಿಂದ ಪ್ರಾಥಮಿಕ, ದ್ವಿತೀಯ ಮತ್ತೆ ತೃತೀಯ ಹಂತದ ಆರೋಗ್ಯ ಚಿಕಿತ್ಸೆಗಳು ನಿಮಗೆ ಉಚಿತವಾಗಿ ಸಿಗುತ್ತೆ. ಹಾಗಾದ್ರೆ ಈಗ ಈ ಆಯುಷ್ಮಾನ್ ಭಾರತ್ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ನೋಡೋಣ. ಆಯುಷ್ಮಾನ್ ಭಾರತ್ ಯೋಜನೆ ನೋಡಿ, ಇದನ್ನ ಮೊದಲು ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ಸಂರಕ್ಷಣಾ ಯೋಜನೆ ಅಂತ ಕರೀತಾ ಇದ್ರು. ಬಡ ಕುಟುಂಬಗಳಿಗೆ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸೋಕೆ ಪ್ರತಿ ವರ್ಷಕ್ಕೆ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಸರ್ಕಾರವೇ ಹಣ ಕೊಡುತ್ತೆ. ಇದು ಪೂರ್ತಿ ನಗದು ರಹಿತ ಅಂದ್ರೆ ಕ್ಯಾಶ್ಲೆಸ್ ಮತ್ತು ಕಾಗದ ರಹಿತ ಪೇಪರ್ಲೆಸ್. ಅಂದ್ರೆ ನೀವು ಆಸ್ಪತ್ರೆಗೆ ಹಣ ಕೊಡುವಂತ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿ ಇದನ್ನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಾಗಿ ಜಾರಿಗೆ ತಂದಿದ್ದಾರೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಜಾರಿಯಲ್ಲಿದೆ. ಹಾಗಿದ್ರೆ ಈ ಯೋಜನೆಯ ಪ್ರಮುಖ ಅಂಶಗಳೇನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಆರ್ಥಿಕ ನೆರವು. ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ರಕ್ಷಣೆಯನ್ನು ನೀಡಲಾಗುತ್ತೆ. ಎರಡನೇದು ವ್ಯಾಪ್ತಿ. ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ಆರೈಕೆಗಾಗಿ ಕ್ಯಾಶ್ಲೆಸ್ ಮತ್ತು ಪೇಪರ್ಲೆಸ್ ಚಿಕಿತ್ಸೆಯನ್ನ ಇದು ಒದಗಿಸುತ್ತೆ. ಇನ್ನು ಮೂರನೇದು ದ್ವಿತೀಯ ಹಂತ ಅಂದ್ರೆ ಸಾಮಾನ್ಯ ತಜ್ಞ ವೈದ್ಯರು ನೀಡುವಂತ ಚಿಕಿತ್ಸೆ. ರೋಗಿಯು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಅಥವಾ ತಾಲೂಕು ಆಸ್ಪತ್ರೆಗೆ ದಾಖಲಾದಾಗ ಇದನ್ನ ದ್ವಿತೀಯ ಹಂತ ಅಂತ ಹೇಳಲಾಗುತ್ತೆ. ಇನ್ನು ನೆಕ್ಸ್ಟ್ ತೃತೀಯ ಹಂತ ಅಂದ್ರೆ ಅತ್ಯಾಧುನಿಕ ಮತ್ತು ಸಂಕೀರ್ಣವಾದ ವೈದ್ಯಕೀಯ ಚಿಕಿತ್ಸೆ. ಇದಕ್ಕೆ ವಿಶೇಷ ಪರಿಣಿತಿ ಹೊಂದಿದಂತ ವೈದ್ಯರು ಮತ್ತು ಸುಧಾರಿತ ಯಂತ್ರೋಪಕರಣಗಳ ಅಗತ್ಯ ಇರುತ್ತೆ. ಇದನ್ನ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಅಂತ ಕೂಡ ಕರೀತಾರೆ. ಇನ್ನು ನೆಕ್ಸ್ಟ್ ಕ್ಯಾಶ್ಲೆಸ್, ನಗದು ರಹಿತ ಅಂದ್ರೆ ಆಸ್ಪತ್ರೆಯು ಈ ಇನ್ಶೂರೆನ್ಸ್ ಕಂಪನಿಯೊಂದಿಗೆ ನೇರವಾಗಿ ವ್ಯವಹರಿಸಿ ಚಿಕಿತ್ಸೆಯ ವೆಚ್ಚವನ್ನು ವಸೂಲಿ ಮಾಡುತ್ತೆ. ಹೀಗಾಗಿ ತುರ್ತು ಸಂದರ್ಭಗಳಲ್ಲಿ ನಿಮ್ಮ ಕೈಯಲ್ಲಿ ಹಣ ಇಲ್ಲದೇ ಇದ್ರೂ ಕೂಡ ಗುಣಮಟ್ಟದ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಹಣದ ವ್ಯವಸ್ಥೆ ಮಾಡುವ ಆತಂಕ ಕೂಡ ರೋಗಿಯ ಕುಟುಂಬಕ್ಕೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಕಾಗದ ರಹಿತ ಪೇಪರ್ಲೆಸ್ ಅಂದ್ರೆ ಹಿಂದೆಲ್ಲ ಆಸ್ಪತ್ರೆಗೆ ಹೋದ್ರೆ ದೊಡ್ಡ ದೊಡ್ಡ ಫೈಲ್ಗಳು, ಹಳೆಯ ರಿಪೋರ್ಟ್ಗಳು ಮತ್ತು ಕೈ ಬರಹದ ಪ್ರಿಸ್ಕ್ರಿಪ್ಷನ್ಗಳನ್ನ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಅಂದ್ರೆ ಕಾಗದ ರಹಿತ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ಆಗಿರುತ್ತೆ. ರಿಪೋರ್ಟ್ಗಳು ಕಳೆದು ಹೋಗುವಂತ ಭಯ ಇಲ್ಲ. ವೈದ್ಯರಿಗೆ ರೋಗಿಯ ಹಳೆಯ ಇತಿಹಾಸ ಅಂದ್ರೆ ಹಿಸ್ಟ್ರಿ ಅಂತ ಹೇಳ್ತೀವಲ್ಲ, ಕ್ಷಣಾರ್ಧದಲ್ಲಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಚಿಕಿತ್ಸೆಯು ಕೂಡ ಪ್ರಾಪರ್ ಆಗಿ ಸಿಗುತ್ತೆ. ಹಾಗಿದ್ರೆ ಎಲ್ಲೆಲ್ಲಿ ಈ ಯೋಜನೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಮತ್ತು ಎಂಪ್ಯಾನಲ್ ಆಗಿರುವಂತಹ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಯೋಜನೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸುಮಾರು 12 ಕೋಟಿ ಬಡ ಕುಟುಂಬಗಳಿಗೆ ಅಂದ್ರೆ 50 ಕೋಟಿ ಜನರಿಗೆ ಈ ಯೋಜನೆಯಿಂದ ಲಾಭ ಸಿಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ 2011ರ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ SECC ಆಧಾರದ ಮೇಲೆ ಈ ಫಲಾನುಭವಿಗಳನ್ನು ಗುರುತಿಸಲಾಗುತ್ತೆ. ನೆಕ್ಸ್ಟ್ ಇನ್ನು ಈ ಸ್ಕೀಮಲ್ಲಿ ಕುಟುಂಬದ ಗಾತ್ರ ಅಥವಾ ವಯಸ್ಸಿನ ಯಾವುದೇ ಲಿಮಿಟೇಷನ್ ಇರೋದಿಲ್ಲ, ಲಿಮಿಟ್ ಇಲ್ಲ ಇದಕ್ಕೆ. ಹಾಗೇನೆ ನೆಕ್ಸ್ಟ್ ಪೋರ್ಟೆಬಿಲಿಟಿ ಸೌಲಭ್ಯ ಕೂಡ ಇದೆ. ಅಂದ್ರೆ ನೀವು ದೇಶದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ಚಿಕಿತ್ಸೆಯನ್ನ ಪಡಿಬಹುದು. 70 ವರ್ಷ ದಾಟಿದವರೆಗೂ ಕೂಡ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಸೆಪ್ಟೆಂಬರ್ 12, 2024ರಂದು ಸರ್ಕಾರ ಒಂದು ಹೊಸ ರೂಲ್ಸ್ ತಂದಿದೆ. ಈಗ 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಕೂಡ ಈ ಯೋಜನೆ ಸಿಗುತ್ತೆ. ಅಂದ್ರೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ಹಿರಿಯ ನಾಗರಿಕರಿಗೆ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಲೆಕ್ಕಿಸದೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗೆ ಆರೋಗ್ಯ ರಕ್ಷಣೆಯನ್ನ ನೀಡಲಾಗುತ್ತೆ.
ಆಗುತ್ತೆ. ನೋಡಿ, ಈಗಾಗಲೇ ಆಯುಷ್ಮಾನ್ ಕಾರ್ಡ್ ಇರೋ ಕುಟುಂಬದಲ್ಲಿ ಹಿರಿಯರಿದ್ರೆ ಅವರಿಗೆ ಎಕ್ಸ್ಟ್ರಾ 5 ಲಕ್ಷ ರೂಪಾಯಿಗಳ ಟಾಪ್ ಅಪ್ ಕವರೇಜ್ ಸಿಗುತ್ತೆ. ಆದ್ರೆ ಒಂದು ಗಮನಿಸಿ, ಅವರು ಈಗಾಗಲೇ ಕೇಂದ್ರ ಸರ್ಕಾರದ ಬೇರೆ ಸ್ಕೀಮ್ಗಳಾದ CGHS, ECHS ಅಥವಾ ಆಯುಷ್ಮಾನ್ CAPE ನಲ್ಲಿದ್ರೆ, ಕೇಪ್ ನಲ್ಲಿದ್ರೆ ಯಾವುದಾದ್ರೂ ಒಂದನ್ನ ಮಾತ್ರ ಆರಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಯೋಜನೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಕೆಲವೊಂದು ಅರ್ಹತಾ ಮಾನದಂಡಗಳಿದಾವೆ. ಅದರಲ್ಲಿ ಗ್ರಾಮೀಣ ಕುಟುಂಬಗಳಿಗಿರುವಂತ ಅರ್ಹತಾ ಮಾನದಂಡಗಳೇನು ಅದನ್ನ ಈಗ ನೋಡ್ತಾ ಹೋಗೋಣ. ಕೇವಲ ಒಂದೇ ಕೋಣೆ, ಕಚ್ಚಾ ಗೋಡೆಗಳು ಮತ್ತು ಕಚ್ಚಾ ಚಾವಣಿ ಹೊಂದಿರುವಂತ ಮನೆಗಳಲ್ಲಿ ವಾಸಿಸುವವರಿಗೆ ಈ ಯೋಜನೆಯ ಬೆನಿಫಿಟ್ ಅನ್ನ ಅವರು ಪಡ್ಕೊಳ್ಬಹುದು. ಕಚ್ಚಾ ಗೋಡೆಗಳು ಅಂತ ಹೇಳಿದ್ರೆ ಮಣ್ಣು, ಬಿದಿರು, ಹುಲ್ಲು, ಪ್ಲಾಸ್ಟಿಕ್ ಅಥವಾ ಸುಡದ ಇಟ್ಟಿಗೆಗಳಿಂದ ನಿರ್ಮಿಸಿದಂಥ ಗೋಡೆಗಳು. ಹಾಗೆಯೇ ಕಚ್ಚಾ ಚಾವಣಿ ಅಂತ ಹೇಳಿದ್ರೆ ಹುಲ್ಲು, ಒಣಗಿದ ಎಲೆಗಳು, ಬಿದಿರು ಅಥವಾ ತಾತ್ಕಾಲಿಕ ಶೀಟ್ಗಳಿಂದ ಮಾಡಿದಂಥ ಮೇಲ್ಚಾವಣಿ. ಹಾಗೆಯೇ ನೆಕ್ಸ್ಟ್ ಒಂದೇ ಕೋಣೆ ಅಂದ್ರೆ ಅಡುಗೆ ಮನೆ, ಮಲಗುವ ಕೋಣೆ ಮತ್ತು ವಾಸದ ಮನೆ ಎಲ್ಲವೂ ಕೂಡ ಒಂದೇ ಪುಟ್ಟ ಜಾಗದಲ್ಲಿರೋದು. ಸೊ ಅಂಥವರು ಈ ಯೋಜನೆ ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು. ನೆಕ್ಸ್ಟ್ 16 ರಿಂದ 59 ವರ್ಷದ ಗಂಡಸರು ಮನೆಯಲ್ಲಿ ಇಲ್ಲದೆ ಇರುವಂತ ಕುಟುಂಬಗಳು, ಯಾವುದೇ ಸಮರ್ಥ ವಯಸ್ಕ ಸದಸ್ಯರು ಇಲ್ಲದೆ ಮತ್ತು ಕನಿಷ್ಠ ಒಬ್ಬ ವಿಕಲಚೇತನ ಸದಸ್ಯರನ್ನು ಹೊಂದಿರುವಂತಹ ಕುಟುಂಬಗಳು, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಸೇರಿದಂತವರು, ಕೂಲಿ ಕೆಲಸ ಮಾಡುವಂತ ಭೂರಹಿತ ಕುಟುಂಬಗಳು, ಇವರು ಈ ಯೋಜನೆಯ ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು. ಅದೇ ತರ ಭಿಕ್ಷುಕರು, ಆದಿವಾಸಿ ಬುಡಕಟ್ಟು ಸಮುದಾಯಗಳು ಮತ್ತು ಕಾನೂನುಬದ್ಧವಾಗಿ ಬಿಡುಗಡೆಯಾದ ಬಂಧಿತ ಕಾರ್ಮಿಕರ ಕುಟುಂಬಗಳು, ಅಂದ್ರೆ ಒಂದು ಕಾಲದಲ್ಲಿ ಸಾಲದ ಸುಳಿಗೆ ಸಿಕ್ಕಿ ಅಥವಾ ಒತ್ತಾಯಕ್ಕೆ ಮಣಿದು ಬಲವಂತವಾಗಿ ಕೆಲಸ ಮಾಡ್ತಾ ಇದ್ದಂಥವರು, ಜೀತ ಪದ್ಧತಿಯಲ್ಲಿ ಇದ್ದಂಥವರು ಜನರನ್ನ ಸರ್ಕಾರ ಕಾನೂನಿನ ಮೂಲಕ ಗುರುತಿಸಿ ಆ ಮಾಲೀಕನ ಬಂಧನದಿಂದ ಮುಕ್ತಗೊಳಿಸಿರುವಂತಹ ಕುಟುಂಬಗಳು ಇದೆಯಲ್ಲ, ಸೊ ಅಂಥವರಿಗೆ ಈ ಯೋಜನೆಯ ಬೆನಿಫಿಟ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ನಗರ ಕುಟುಂಬಗಳಿಗೆ ಇರುವಂತಹ ಅರ್ಹತಾ ಮಾನದಂಡಗಳೇನು ಅಂತ ಹೇಳಿ ನೋಡಿದ್ರೆ, ಕಸ ಹೆಕ್ಕುವಂತವರು, ಭಿಕ್ಷುಕರು, ಮನೆಯ ಕೆಲಸಗಾರರು, ಹಾಗೇನೆ ಬೀದಿ ವ್ಯಾಪಾರಿಗಳು, ಪಾದಾಚಾರಿ ಮಾರ್ಗದಲ್ಲಿ ಸೇವೆಯನ್ನ ಸಲ್ಲಿಸುವಂತವರು, ಚಮ್ಮಾರರು, ಹಾಕಿಂಗ್ ಮಾಡುವಂತವರು, ನಿರ್ಮಾಣ ಕಾರ್ಮಿಕರು, ಪ್ಲಂಬರ್ಗಳು, ಕಲ್ಲಿನ ಕೆಲಸಗಾರರು, ಪೇಂಟರ್ಗಳು, ವೆಲ್ಡರ್ಗಳು, ಕೂಲಿಗಳು ಮತ್ತು ಇತರೆ ಭಾರ ಹೊರುವಂತ ಕೆಲಸಗಾರರು ಈ ಯೋಜನೆ ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು. ಹಾಗೆಯೇ ಸ್ವಚ್ಛತಾ ಕಾರ್ಯಕರ್ತರು, ತೋಟಗಾರರು, ಗುಡಿಸುವಂತವರು, ಮನೆ ಆಧಾರಿತ ಕೆಲಸಗಾರರು, ಕರಕುಶಲ ಕೆಲಸಗಾರರು, ದರ್ಜಿಗಳು, ಇವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಸಾರಿಗೆ ಕೆಲಸಗಾರರು ಅಂದ್ರೆ ಡ್ರೈವರ್ಸು, ಕಂಡಕ್ಟರ್ಗಳು, ರಿಕ್ಷಾ ಎಳೆಯುವಂತವರು, ರಿಕ್ಷಾ ಎಳೆಯುವವರು ಅಂತ ಹೇಳಿದ್ರೆ ಯಾವುದೇ ಇಂಧನ ಅಥವಾ ಎಂಜಿನ್ನ ಸಹಾಯ ಇಲ್ಲದೇನೆ ಕೇವಲ ತಮ್ಮ ದೈಹಿಕ ಶ್ರಮದಿಂದ ರಿಕ್ಷಾವನ್ನು ಎಳ್ಕೊಂಡು ಹೋಗ್ತಾರಲ್ಲ, ಅಂತಹ ಕಾರ್ಮಿಕರು ಇದರ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಸಣ್ಣ ಸಂಸ್ಥೆಗಳಲ್ಲಿ ಸಹಾಯಕರು, ಜವಾನರು, ಡೆಲಿವರಿ ಬಾಯ್ಗಳು, ಅಂಗಡಿ ಕೆಲಸಗಾರರು ಮತ್ತು ಮಾಣಿಗಳು ಅಂತ ಹೇಳ್ತೀವಲ್ಲ ಅವರು. ಸೊ ಅವರು ಈ ಆಯುಷ್ಮಾನ್ ಭಾರತ್ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಯಾರ್ಯಾರಿಗೆ ಇದರ ಬೆನಿಫಿಟ್ ಸಿಗಲ್ಲ ಅಂತ ಹೇಳಿದ್ರೆ, 2 ವೀಲರ್, 3 ವೀಲರ್ ಅಥವಾ 4 ವೀಲರ್ ಅಥವಾ ಮೋಟರೀಕೃತ ಮೀನುಗಾರಿಕೆ ದೋಣಿ ಅದನ್ನ ಹೊಂದಿರುವಂತವರಿಗೆ ಈ ಯೋಜನೆ ಸಿಗೋದಿಲ್ಲ. ಯಾಂತ್ರೀಕೃತ ಕೃಷಿ ಉಪಕರಣಗಳನ್ನು ಹೊಂದಿರುವಂತವರಿಗೆ ಅಪ್ಲೈ ಮಾಡೋದಿಕ್ಕಾಗಲ್ಲ. 50,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಮಿತಿಯನ್ನು ಹೊಂದಿರುವಂತ ಕಿಸಾನ್ ಕಾರ್ಡ್ಗಳನ್ನು ಹೊಂದಿರುವಂತವರು ಇದಕ್ಕೆ ಅಪ್ಲೈ ಮಾಡೋದಿಕ್ಕಾಗಲ್ಲ, ಅವರಿಗೆ ಅರ್ಹತೆ ಇರೋದಿಲ್ಲ. ಸರ್ಕಾರಿ ನೌಕರರಿಗೆ ಈ ಯೋಜನೆ ಆಗೋದಿಲ್ಲ. ತಿಂಗಳಿಗೆ 10,000 ರೂಪಾಯಿಗಿಂತ ಹೆಚ್ಚಿನ ಆದಾಯವನ್ನು ಗಳಿಸುವಂತವ್ರು ಅಪ್ಲೈ ಮಾಡೋದಿಕ್ಕಾಗಲ್ಲ. ರೆಫ್ರಿಜರೇಟರ್ಗಳು ಮತ್ತು ಲ್ಯಾಂಡ್ ಲೈನ್ ಅನ್ನ ಹೊಂದಿರುವಂತವ್ರಿಗೂ ಕೂಡ ಇದರ ಬೆನಿಫಿಟ್ ಸಿಗಲ್ಲ. ಸುಸ್ಥಿರವಾಗಿ ನಿರ್ಮಿಸಿದ ಮನೆಗಳನ್ನು ಹೊಂದಿರುವಂತವರು ಕೂಡ ಇದಕ್ಕೆ ಅಪ್ಲೈ ಮಾಡೋದಿಕ್ಕಾಗಲ್ಲ. 5 ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿದವರಿಗೂ ಕೂಡ ಈ ಫೆಸಿಲಿಟಿ ಸಿಗೋದಿಲ್ಲ. ಆಯುಷ್ಮಾನ್ ಭಾರತ್ ಯೋಜನೆಗೆ ಅಪ್ಲೈ ಮಾಡೋದಿಕ್ಕೆ ಆಗಲ್ಲ. ಸೊ ಇನ್ನು ಈ ಯೋಜನೆಯ ಪ್ರಯೋಜನಗಳು ಮತ್ತು ಚಿಕಿತ್ಸೆಗಳು ಏನು ಅಂತ ಹೇಳಿ ನೋಡೋದಿದ್ರೆ, ನೋಡಿ, ಇಲ್ಲಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿಗಳನ್ನ ಫ್ಯಾಮಿಲಿ ಫ್ಲೋಟರ್ ಆಗಿ ಕೊಡ್ತಾರೆ. ಅಂದ್ರೆ ಆ ಹಣವನ್ನ ಕುಟುಂಬದ ಒಬ್ಬರೇ ಬಳಸಬಹುದು ಅಥವಾ ಎಲ್ಲರೂ ಸೇರಿ ಬಳಸಬಹುದು. ಹಾಗಿದ್ರೆ ಏನೇನು ಕವರ್ ಸಿಗುತ್ತೆ ನೋಡಿ, ಡಾಕ್ಟರ್ ಕನ್ಸಲ್ಟೇಷನ್ ಮತ್ತು ಟ್ರೀಟ್ಮೆಂಟು, ಅಡ್ಮಿಟ್ ಆಗೋ ಮುಂಚಿನ ಖರ್ಚು, ಮೆಡಿಸಿನ್ನು ಮತ್ತು ಮೆಡಿಕಲ್ ಐಟಮ್ಗಳು, ICU ಮತ್ತು ಜನರಲ್ ಬೆಡ್ ಚಾರ್ಜು, ಲ್ಯಾಬ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್, ಅಗತ್ಯ ಇದ್ರೆ ವೈದ್ಯಕೀಯ ಕಸಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವ ಆ ಸರ್ವಿಸ್ಗಳು, ಆಸ್ಪತ್ರೆಯಲ್ಲಿ ಊಟ ಮತ್ತು ವಾಸ್ತವ್ಯ, ಇನ್ನು ಮುಖ್ಯವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ 15 ದಿನಗಳವರೆಗೆ ಬೇಕಾಗುವಂತ ಕೇರು ಮತ್ತು ಖರ್ಚನ್ನು ಕೂಡ ಈ ಯೋಜನೆ ಕೊಡುತ್ತೆ. ಹಾಗೆಯೇ ಪೂರ್ವ ಅಸ್ತಿತ್ವದಲ್ಲಿರುವಂತಹ ಕಾಯಿಲೆಗಳು ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್, ಬಹಳ ಜನರಿಗೆ ಡೌಟ್ ಇರುತ್ತೆ, ನಮಗೆ ಮೊದಲೇ ಕಾಯಿಲೆ ಇದ್ರೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ. ಖಂಡಿತ ಸಿಗುತ್ತೆ. ನೋಡಿ, ಈ ಯೋಜನೆಯಲ್ಲಿ ಯಾವುದೇ ವೇಟಿಂಗ್ ಪೀರಿಯಡ್ ಇಲ್ಲ. ಕಾರ್ಡ್ ನಿಮ್ಮ ಕೈ ಸೇರಿದ ಮೊದಲ ದಿನದಿಂದಲೇ ಹಳೆ ಕಾಯಿಲೆಗಳಿಗೂ ಕೂಡ ನೀವು ಚಿಕಿತ್ಸೆ ಪಡೆಯೋದಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಈ ಯೋಜನೆಯಡಿ ಲಭ್ಯವಾಗುವಂತ ಚಿಕಿತ್ಸೆಗಳು ಏನೇನು ಅಂತ ನೀವು ಕೇಳಬಹುದು. ಅದನ್ನು ಈಗ ನೋಡ್ತಾ ಹೋಗೋಣ. ಜನ ಆರೋಗ್ಯ ಯೋಜನೆಯು 25 ವಿಶೇಷತೆಗಳಲ್ಲಿ 1350ಕ್ಕೂ ಹೆಚ್ಚು ವೈದ್ಯಕೀಯ ಪ್ಯಾಕೇಜ್ಗಳ ಚಿಕಿತ್ಸೆಯನ್ನ ಒಳಗೊಂಡಿದೆ. ಅಂದ್ರೆ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ರೋಗಗಳು ಯಾವ್ದ್ಯಾವುದು? ಪ್ರಾಸ್ಟೇಟ್ ಕ್ಯಾನ್ಸರು,
ಪರಿಧಮನಿಯ ಬೈಪಾಸು, ಗ್ರಾಫ್ಟಿಂಗು, ಡಬಲ್ ವಾಲ್ಟ್ ಬದಲಿ, ತಲೆಬುರುಡೆ ಬೇಸ್ ಶಸ್ತ್ರಚಿಕಿತ್ಸೆ, ಸುಟ್ಟ ಗಾಯಗಳ ನಂತರದ ಅಂಗವಿಕಲತೆಗೆ ಟಿಶ್ಯೂ ಎಕ್ಸ್ಪಾಂಡರು ಮತ್ತು ಇತರೆ ಗಂಭೀರ ಕಾಯಿಲೆಗಳು ಇದರಲ್ಲಿ ಇದಾವೆ. ಸೊ ಅದಕ್ಕೆಲ್ಲ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಹೊರತುಪಡಿಸಿದ ರೋಗಗಳು ಯಾವುದು? ಹೊರ ರೋಗಿಗಳ ವಿಭಾಗ ಅಂದ್ರೆ OPD ಚಿಕಿತ್ಸೆಗಳು, ಪುನರ್ವಸತಿ, ಕಾಸ್ಮೆಟಿಕ್ ಸರ್ಜರಿ, ಫಲವತ್ತತೆ ಅಂದ್ರೆ ಫರ್ಟಿಲಿಟಿ ಸಂಬಂಧಿತ ಚಿಕಿತ್ಸೆಗಳು, ಅಂಗಾಂಗ ಕಸಿ, ಇವುಗಳೆಲ್ಲವೂ ಕೂಡ ಇದರಿಂದ ಹೊರಗಡೆ ಇದೆ. ಸೊ ಈಗ ನೀವು ಕೇಳಬಹುದು, ಇಷ್ಟೆಲ್ಲ ಹೌದು, ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಮಾಡಿಸೋದು ಹೇಗೆ, ಈಗ ಆ ಕಾರ್ಡ್ ಪಡೆಯೋದು ಹೇಗೆ ಅಂತ ಹೇಳಿ ನೋಡೋಣ. ಇದು ತುಂಬಾನೇ ಸುಲಭ. ನೋಡಿ, ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ಎಂಪ್ಯಾನಲ್ ಆಗಿರುವಂತ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಥವಾ CSC ಸೆಂಟರ್ಗೆ ಭೇಟಿ ನೀಡಿ. ಅಲ್ಲಿ ಆರೋಗ್ಯ ಮಿತ್ರ ಅಂತ ಸಿಬ್ಬಂದಿ ಇರ್ತಾರೆ. ಅವರು ನಿಮ್ಮ ಹೆಸರು, ನಿಮ್ಮ ಪ್ಲೇಸು, ರೇಷನ್ ಕಾರ್ಡ್ ಸಂಖ್ಯೆ, ಮೊಬೈಲ್ ನಂಬರು ಅಥವಾ ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆ URN ಬಳಸಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂತೇಳಿ ಚೆಕ್ ಮಾಡ್ತಾರೆ. ಆ ಪಟ್ಟಿಯಲ್ಲಿ, ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ರೆ ಆಧಾರ್ ಕಾರ್ಡ್ ಅಥವಾ ಇತರೆ ಸರ್ಕಾರಿ ID ಮತ್ತು ರೇಷನ್ ಕಾರ್ಡ್ನಂತಹ ದಾಖಲೆಗಳನ್ನು ಪರಿಶೀಲಿಸಿ ಅಪ್ಲೋಡ್ ಮಾಡಲಾಗುತ್ತೆ. ಅಪ್ಲೋಡ್ ಮಾಡಿದ ದಾಖಲೆಗಳನ್ನು ವಿಮಾ ಕಂಪನಿ, ಟ್ರಸ್ಟ್ ಅನುಮೋದನೆಗಾಗಿ ಪರಿಶೀಲಿಸುತ್ತೆ. ಅದು ಅಪ್ರೂವ್ ಆದ ಮೇಲೆ ನಿಮಗೆ ಆಯುಷ್ಮಾನ್ ಈ ಕಾರ್ಡ್ ಸಿಗುತ್ತೆ. ಹಾಗಿದ್ರೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳೋದಿದ್ರೆ, ಐಡೆಂಟಿಟಿ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, ಅದೇ ತರ ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಇನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್, ನೀವು ಮೊಬೈಲ್ ನಂಬರು ಅಥವಾ ಇಮೇಲ್ ಇದ್ರೆ ಇಮೇಲ್ ಕೂಡ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರವನ್ನು ನೀವು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಕುಟುಂಬದ ಪ್ರಸ್ತುತ ಸ್ಥಿತಿಯ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವಲ್ಲಿ ಕೊಡಬೇಕಾಗುತ್ತೆ. ಇಷ್ಟೇ ಅಲ್ಲ, ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಅಥವಾ ದೂರು ಕೊಡಬೇಕಿದ್ರೆ ಸರ್ಕಾರದ ಹೆಲ್ಪ್ ಲೈನ್ಗೆ ಕಾಲ್ ಮಾಡಬಹುದು. ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, 14555 ಮತ್ತು 1800111565. ಕೊನೆಯದಾಗಿ ನಿಮ್ಮ ಅರ್ಹತೆಯನ್ನ beneficiary.nha.gov.in ನಾನು ಸ್ಕ್ರೀನ್ ಮೇಲೆ ಅದನ್ನು ತೋರಿಸ್ತಾ ಇದ್ದೀನಿ. ಈ ವೆಬ್ಸೈಟ್ ನಲ್ಲಿ ನೀವೇ ಚೆಕ್ ಮಾಡ್ಕೋಬಹುದು. ಇದು ಭಾರತದ ಎಲ್ಲಾ ರಾಜ್ಯಗಳಿಗೂ ಕೂಡ ಅನ್ವಯಿಸುತ್ತೆ. ನಗದು ರಹಿತ ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರ ಇರಲೇಬೇಕಾದಂತಹ ಕಾರ್ಡ್ ಇದು, ಆಯುಷ್ಮಾನ್ ಭಾರತ್ ಕಾರ್ಡ್. ಸೊ ನೋಡಿದ್ರಲ್ಲ, ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ. ಸೊ ನೀವೇನಾದ್ರೂ ಇದಕ್ಕೆ ಅರ್ಹರಾಗಿದ್ದೀರಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಅಪ್ಲೈ ಮಾಡಿ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಪ್ರಯೋಜನ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.